ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪಥಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಆದರದ ಸುಸ್ವಾಗತ. ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಯಾವ ಜಾಗದಲ್ಲಿ ಯಾವ ರೀತಿಯಲ್ಲಿ ಸಂಪತ್ತಿನ ಪ್ರತಿರೂಪವಾದಂತಹ ಅಮೂಲ್ಯವಾದಂತಹ ಒಡವೆ, ಬೆಳ್ಳಿ ಬಂಗಾರದ ಆಭರಣಗಳು ಮತ್ತು ನಗದನ್ನ ಇಡತಕ್ಕಂತಹ ಒಂದು ಕ್ರಮ ಏನು ಅಂತ ಹೇಳ್ತಾ ಇದ್ವಿ. ಈ ನಗದು ಮತ್ತು ಬೆಳ್ಳಿ ಬಂಗಾರ ಇಡತಕ್ಕಂತಹ ಜಾಗ ನಾವು ಮಲಗಿದಾಗ ನಮ್ಮ ತಲೆ ಭಾಗಕ್ಕೆ ಅಥವಾ ಬಲಭಾಗಕ್ಕೆ ಬರೋ ತರದಲ್ಲಿ ಇರತಕ್ಕಂಥದ್ದು ಬಹಳ ಪ್ರಶಸ್ತ ಅಂತಲೂ ಕೂಡ ಹೇಳದೆ. ಅದಕ್ಕೆ ಪಾಲನೆ ಮಾಡಬೇಕಾದಂತಹ ನಿಯಮಗಳ ಬಗ್ಗೆ ನಿನ್ನೆ ಮೊನ್ನೆಯ ಸಂಚಿಕೆಗಳಲ್ಲಿ ಸಾಕಷ್ಟು ವಿವರ ಕೊಟ್ಟಿದ್ದೀನಿ. ಇಷ್ಟ ಮಾತ್ರ ಅಲ್ಲ, ಯಾವ್ಯಾವ ಸಂದರ್ಭದಲ್ಲಿ ಹಣವನ್ನ ಬೀರುವಿಂದ ತೆಗಿಬಾರದು. ಇಲ್ಲಿ ನೋಡಿ, ಹಣ ಇಡೋದಕ್ಕೆ ಅಷ್ಟು ನಿಯಮಗಳನ್ನು ಹೇಳಿಲ್ಲ. ಯಾವಾಗಲೂ ಲಕ್ಷ್ಮಿಯನ್ನು ಸ್ವಾಗತಿಸೋದಕ್ಕೆ ವಿಶೇಷವಾದ ಮುಹೂರ್ತ ಬೇಕಾಗಿಲ್ಲ. ಆದ್ರೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸರಿಯಾದ ಸಮಯ ನೋಡಬೇಕು. ಯಾವ್ಯಾವುದೋ ಸಮಯದಲ್ಲಿ ಹೋದ್ರೆ ಶಾಶ್ವತವಾಗಿ ಆಚೆ ಹೋಗ್ತಾಳೆ ಅಂತಕ್ಕಂಥ ಒಂದು ಅಖಂಡವಾದ ನಂಬಿಕೆಯನ್ನು ಹೊಂದಿರತಕ್ಕಂತಹ ಪರಂಪರೆ ನಮ್ಮದು. ಹಾಗಾಗಿ ಮನೆ ಮಂದಿ ಊಟಕ್ಕೆ ಕುಳಿತಿದ್ದಾಗ ಯಜಮಾನ ಅಥವಾ ಮಕ್ಕಳು ಊಟ ಮಾಡ್ತಾ ಇದ್ದ, ಗೃಹಿಣಿ ಊಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮೂಲ ಬೀರುವಿನಿಂದ ಹಣವನ್ನ ತೆಗೆದು ಈಚೆ ಕೊಟ್ಟು ಮನೆಯಿಂದ ಆಚೆ ಕಳಿಸ್ತಕ್ಕಂಥದ್ದು ಅಮಂಗಳಕರ. ಎಷ್ಟೇ ಅನಿವಾರ್ಯ ಮತ್ತು ಅರ್ಜೆಂಟ್ ಇದ್ರೂ ಕೂಡ ಊಟ ಮಾಡಿ ಎಂಜಲ್ ತೆಗೆಯೋವರೆಗೂ ಕೂಡ ಬೀರುವಿಂದ ಹಣ ತೆಗಿತಕ್ಕಂಥ ಪ್ರಯತ್ನ ಪಡಬೇಡಿ. ಅದರಿಂದ ದಾರಿದ್ರ್ಯ ಪ್ರಾಪ್ತಿಯಾದೀತು ಖಂಡಿತವಾಗಿ. ಅಷ್ಟು ಮಾತ್ರ ಅಲ್ಲ, ಆ ಹಣ ತೆಗಿಬೇಕಾದ್ರೆ ಹಾಸಿಗೆ ಮೇಲೆ ಒಬ್ಬರು ಮಲಗಿರ್ತಾರೆ. ಉದಾಹರಣೆಗೆ ಗಂಡ ಇನ್ನು ಅಲ್ಲಿ ಮಲ್ಕೊಂಡಿರ್ತಾನೆ, ಹೆಂಡತಿ ಬೀರು ಬಾಗಿಲು ತೆಗೆದು ಅಲ್ಲಿಂದ ಹಣ ತೆಗೆದು ಈಚೆ ಕೊಡ್ತಕ್ಕಂಥದ್ದು ನಿಷಿದ್ಧ. ಅದಕ್ಕಾಗಿ ನಮ್ಮಲ್ಲಿ ಹಣವನ್ನ 3 ಜಾಗದಲ್ಲಿ ಇಟ್ಟಿರಬೇಕು ಮನೆಯಲ್ಲಿ ಅಂತ ಒಂದು ನಿಯಮ ಮಾಡಿದ್ವಿ. ಒಂದು, ಮೂಲವಾಗಿ ಬೆಡ್ರೂಮಿನ ನೈಋತ್ಯ ಭಾಗದ ಬೀರುವಿನಲ್ಲಿ ಹಣವನ್ನು ಶೇಖರ ಮಾಡಿರ್ತಕ್ಕಂಥದ್ದು ಒಂದು ರೀತಿ. ಅದಲ್ಲದೇನೆ ಸಣ್ಣ ಪುಟ್ಟ ಪ್ರತಿನಿತ್ಯದ ಖರ್ಚುಗಳಿಗಾಗಿ ಬೇರೆ ಇನ್ಯಾವುದೋ ಒಂದು ಜಾಗದಲ್ಲಿ, ಅಡುಗೆ ಮನೆಯ ಒಂದು ಭಾಗದಲ್ಲಾಗ್ಬೋದು, ಅಡುಗೆ ಮನೆಯ ಈಶಾನ್ಯ ಭಾಗದಲ್ಲಿ ಅಥವಾ ಇನ್ಯಾವುದೋ ಒಂದು ರೂಮ್ನಲ್ಲಿ ಒಂದಿಷ್ಟು ಸ್ವಲ್ಪ ಹಣವನ್ನ ತೆಗೆದಿಟ್ಟುಕೊಂಡಿದ್ದು, ಅದಕ್ಕೂ ಕೂಡ ಒಂದು ಸ್ವಚ್ಛವಾದಂತಹ ಬಾಕ್ಸ್ ಇರಬೇಕೇ ಹೊರತಾಗಿ ನೆಲದ ಮೇಲೆ ಹಣವನ್ನ ಇಡ್ತಕ್ಕಂಥದ್ದು ದೊಡ್ಡ ಅಪರಾಧ. ಅದನ್ನಿಡೋದಕ್ಕೆ ಒಂದು ಯಾವುದಾದ್ರೂ ಸಣ್ಣದ ಪೆಟ್ಟಿಗೆ, ಮರದ ಪೆಟ್ಟಿಗೆ ಆಗ್ಬೋದು ಅಥವಾ ಸ್ಟೀಲಿನ ಪೆಟ್ಟಿಗೆ ಆಗ್ಬೋದು, ಅದರಲ್ಲಿ ಒಂದು ಭಾಗದಲ್ಲಿ ಇಟ್ಟಿದ್ದು ದಿನನಿತ್ಯದ ಸಣ್ಣ ಪುಟ್ಟ ಖರ್ಚುಗಳಿಗೆ ಅಲ್ಲಿಂದ ಹಣ ತೆಗೀತಕ್ಕಂಥದ್ದು ಸೂಕ್ತವಾದಂತಹ ಪದ್ಧತಿ, ಸಂಸ್ಕಾರವೇ ಹೊರತಾಗಿ ಪ್ರತಿ ಸಂದರ್ಭದಲ್ಲೂ ಮೇನ್ ಬೀರುವಿನಿಂದ, ಮುಖ್ಯವಾದ ಬೀರುವಿನಿಂದ ಬಾಗಿಲು ತೆಗೆದು ಹಣ ತರ್ತಕ್ಕಂತಹ ವ್ಯವಸ್ಥೆ ನಿಷಿದ್ಧವಾದಂತಹದ್ದು. ಅಲ್ಲಿಯ ಹಣ ಒಂದಿಷ್ಟನ್ನು ಇಲ್ಲಿ ಇಟ್ಟುಕೊಂಡಿದ್ದು ಪ್ರತಿನಿತ್ಯ ಖರ್ಚಾದ ಹಾಲು ತರೋದಕ್ಕೋ, ಪೇಪರ್ ತರೋದಕ್ಕೋ ಅಥವಾ ಕೊತ್ತಂಬರಿ ಸೊಪ್ಪು ತರೋದಕ್ಕೋ ಆ ಹಣ ಅಲ್ಲಿ ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ತೆಗಿತಕ್ಕಂಥದ್ದು ಸರಿಯಾದ ಮಾರ್ಗ. ಇದಲ್ಲದೇನೆ ಬೆಡ್ರೂಮಿನ ಇನ್ನೊಂದು ಭಾಗದಲ್ಲಿ ಕೆಲವಷ್ಟು ದೊಡ್ಡ ಮಟ್ಟದ ಖರ್ಚಿಗೆ ಒಂದಿಷ್ಟು ಹಣವನ್ನ ಇಟ್ಟಿರ್ತಕ್ಕಂಥದ್ದು. ಆದರೆ ಮುಖ್ಯವಾಗಿ ದೊಡ್ಡ ಮಟ್ಟದ ಹಣ ಇಡ್ತಕ್ಕಂತಹ ಜಾಗ
ಯಾವಾಗಲೂ ಕೂಡ ಬೀಗ ಹಾಕಿಟ್ಟಿರಲೇಬೇಕು. ನೀವು ಮನೆಯಲ್ಲಿ ಇನ್ಯಾರಿಲ್ಲ, ನಾನು ನನ್ನ ಹೆಂಡತಿ ಮಾತ್ರ ಇರೋದು, ಇನ್ಯಾತಕ್ಕೆ ಬೀಗ? ತಪ್ಪು. ಯಾರೇ ಬೀಗ ತೆಗೆದ್ರೂ ಕೂಡ ಬೀಗ ಹಾಕಿ, ಬೀಗಕ್ಕೇನು ಒಂದು ನಿರ್ದಿಷ್ಟವಾದ ಗೌಪ್ಯವಾದ ಸ್ಥಳದಲ್ಲಿ ಇರತಕ್ಕಂಥದ್ದು ಮಹಾಲಕ್ಷ್ಮಿ ಬಹಳ ಪ್ರಿಯವಾದಂತಹ ಕೆಲಸಗಳಲ್ಲಿ ಒಂದು 10 ನಿಮಿಷ ತಾನೆ 5 ನಿಮಿಷ ತಾನೆ ಅಂತ ಅಂದ್ಬಿಟ್ಟು ಬೀಗ ಹಾಕದೇನೆ ಆಚೆ ಹೋಗ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ ಬೇಸರ ತರ್ತಕ್ಕಂತಹ ಸಂಗತಿ. ಇದು ಭಾರತೀಯ ಸಂಸ್ಕಾರದಲ್ಲಿ ಅನೂಚಿತವಾಗಿ ನಡೆದು ಬಂದಂತಹ ಒಂದು ಪದ್ಧತಿ. ಆ ಬೀರುಗೆ, ಹಣ ಇಟ್ಟಿರ್ತಕ್ಕಂತಹ ಬೀರುವಿಗೆ ಕನಿಷ್ಠ 2 ಬೀಗ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಒಂದಂತೂ ಅತ್ಯವಶ್ಯಕ ಭದ್ರತೆಯ ದೃಷ್ಟಿಯಿಂದ, ಇನ್ನೊಂದು ಕೂಡ 2 ಬೀರು. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಪುರಾಣದ ಕಥೆ ಇದೆ, ಆ ಕಥೆ ಹೇಳಲಿಕ್ಕೆ ಸಮಯ ಆಗಲ್ಲ. ಆದರೆ ಒಂದು ದಾರಿದ್ರ್ಯ ಲಕ್ಷ್ಮಿಯನ್ನ ದೂರ ತಳ್ಳೋದಕ್ಕಾಗಿ, ಇನ್ನೊಂದು ಮಹಾಲಕ್ಷ್ಮಿಯನ್ನ ಶಾಶ್ವತವಾಗಿ ನಮ್ಮೊಂದಿಗೆ ಸದಾ ನೆಲೆಸಿರು ಅಂತ ಹೇಳಿ ಪ್ರಾರ್ಥನೆಯ ರೂಪದಲ್ಲಿ ಹಾಕ್ತಕ್ಕಂತಹ ಬೀಗ. ಆ ಪ್ರಾರ್ಥನೆಗೆ ಒಂದು ಉತ್ತಮವಾದಂತಹ ಶ್ಲೋಕ ಇದೆ. ಪ್ರಾಯಶಃ ನನ್ನ ನಾಳಿನ ಸಂಚಿಕೆಯಲ್ಲಿ ಅದನ್ನ ಹೇಳ್ತೀನಿ. ಈಗ ಒಂದಿಷ್ಟು ವಾಸ್ತುವಿನ ಬಗ್ಗೆ ಗಮನ ಕೊಡೋಣ. ಭೂಮಿ ಪೂಜೆಗೆ ಸಂಬಂಧಪಟ್ಟಂತಹ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ವಿ. ಆ ಒಂದು ನಿವೇಶನದ ಸ್ವಚ್ಛತೆ, ನಂತರದಲ್ಲಿ ಮಾಡಬೇಕಾದಂತಹ ಯೋಜನೆ, ಅಲ್ಲಿ ಏನು ಕೆಲಸ ಮಾಡಬೇಕು ಅಂತಿದ್ದೀರಾ ಅದರ ಒಂದು ಸ್ಪಷ್ಟವಾದ ನಕ್ಷೆ ಮತ್ತು ಯಾರಿಂದ ಅಂತಕ್ಕಂತಹ ಒಂದು ನಿರ್ಧಾರ. ಇದರ ನಂತರದಲ್ಲಿ ಮನೆಯ ಯಜಮಾನ ಮತ್ತು ಯಜಮಾಂತಿಗೆ, ಗೃಹಿಣಿಗೆ ಮತ್ತು ಯಜಮಾನಿಗೆ ಸೂಕ್ತವಾಗಿ ಹೊಂದತಕ್ಕಂತಹ ಶುಭ ಮುಹೂರ್ತ, ಇದು ಬಹಳ ಮುಖ್ಯ. ಮುಹೂರ್ತಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಂತಹ ಸಂಸ್ಕಾರ ನಮ್ಮದು. ನಮಗೆ ಸಂಪತ್ತಾರೆ, ಕ್ಷೇಮತಾರೆ, ಸಾಧಕತಾರೆ, ಮಿತ್ರತಾರಗಳಾದಂತಹ ಶುಭ ನಕ್ಷತ್ರ ಮತ್ತು ಶುಭ ಯೋಗ, ಶುಭ ಕರ್ಣಗಳಿಂದ ಕೂಡಿದಂತಹ ಶುಭ ಮುಹೂರ್ತದಲ್ಲಿ ಭೂಮಿ ಪೂಜೆಗೆ ನಿರ್ಣಯ ಮಾಡಿಕೊಳ್ಬೇಕು. ಭೂಮಿ ಪೂಜೆ ನಿರ್ಣಯ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಕುಟುಂಬದ ಸದಸ್ಯರು, ಹೆಣ್ಣು ಮಕ್ಕಳು ಯಾರು ಗರ್ಭಿಣಿಯರಿರಬಾರದು, ಅದು ಬಹಳ ಮುಖ್ಯ. ಮನೆಯಲ್ಲಿ ನಮ್ಮ ಹೆಂಡತಿಯೋ ಅಥವಾ ಸೊಸೆಯಂದಿರೋ ಅಥವಾ ಬಾಣಂತನಕ್ಕಾಗಿ ಬಂದಿರತಕ್ಕಂತಹ ನಮ್ಮ ಸಹೋದರಿಯ ವರ್ಗದವರೋ, ಮಗಳೋ ಮನೆಯಲ್ಲಿ ಗರ್ಭಿಣಿ ಹೆಂಗಸರಿದ್ರೆ ಆ ಸಮಯದಲ್ಲಿ ಭೂಚ್ಛೇದನ ಅಶಾಸ್ತ್ರೀಯ. ಹಾಗಾಗಿ ಅವರಿಗೆ ಹೆರಿಗೆ ಆಗೋವರೆಗೂ ಕೂಡ ಕಾಯಲೇಬೇಕಾದ್ದು ಅನಿವಾರ್ಯತೆ ಕೂಡ. ಮತ್ತು ನಾವು ಭೂಮಿ ಪೂಜೆಗೆ ಪ್ರಾರಂಭ ಮಾಡಬೇಕು, ಭೂಮಿ ಪೂಜೆ ಮಾಡಬೇಕು ಅಂತಕ್ಕಂತಹ ದಿವಸಗಳಲ್ಲಿ ನಮ್ಮ ಕುಟುಂಬದ ಹಿರಿಯರ ಮೃತ ದಿವಸಗಳು ಹತ್ರ ಇರಬಾರದು ಮತ್ತು ನಮ್ಮ ಕುಲದೇವತೆಯ ರಥೋತ್ಸವ ಅಥವಾ ಪ್ರತಿಷ್ಠಾಪನಾ ದಿನ ಹತ್ತಿರದಲ್ಲಿರಬಾರದು. ಇದು ಮುಹೂರ್ತದ ಹೊರತಾಗಿ ಸಾಮಾನ್ಯವಾಗಿ ಮುಖ್ಯವಾಗಿ ಗಮನಿಸಬೇಕಾದಂತಹ ನಿಯಮಗಳಲ್ಲಿ ಇದು ಕೂಡ. ಏನು ಒಂದು ಕಟ್ಟಡ ಕಟ್ಟೋದಕ್ಕೆ ಇಷ್ಟೊಂದು ನಿಯಮ ಅಂತ ಅನ್ಸ್ಬೋದು. ಅಲ್ಲಿ ನಾವು ಕಟ್ಟಡ ಮಾತ್ರ ಕಟ್ತಾ ಇಲ್ಲ, ಆ ಕಟ್ಟಡವನ್ನ ನಮ್ಮ ಮನೆಯನ್ನಾಗಿ ಪರಿವರ್ತಿಸ್ಕೊಳ್ತಾ ಇದ್ದೇವೆ. ನಾವು ನಮ್ಮ ಮುಂದಿನ ಉತ್ತರೋತ್ತರ, ನಮ್ಮ ಮುಂದಿನ ತಲೆಮಾರು ಕೂಡ ನೆಮ್ಮದಿಯಿಂದ, ಕೀರ್ತಿಯಿಂದ, ಸಂತೋಷದಿಂದ ತೃಪ್ತಿಕರವಾದಂತಹ ಬಾಳ್ವೆ ನಡೆಸಲಿಕ್ಕೆ ಅತ್ಯವಶ್ಯಕವಾದಂತಹ ಸ್ಥಳ ಅದು. ಹಾಗಾಗಿ ಅಲ್ಲಿಗೆ ನಾವು ಕೊಡಬೇಕಾದಂತಹ ಮಹತ್ವ ಬಹಳ ದೊಡ್ಡದು. ಅಲ್ಲಿಗೆ ಕೊಡಬೇಕಾದಂತಹ ಸಂಸ್ಕಾರವೂ ಕೂಡ ಅಷ್ಟೇ ವಿಶಿಷ್ಟವಾದಂತಹದ್ದು. ಹಾಗಾಗಿ ಈ ಮುಹೂರ್ತ ಅತ್ಯವಶ್ಯಕವಾದಂತಹದ್ದು. ಇದರ ಬಗ್ಗೆ ನಮ್ಮ ನಾಳಿನ ಸಂಚಿಕೆಗಳಲ್ಲಿ ಇನ್ನೊಂದಷ್ಟು ವಿವರವನ್ನು ನೋಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು.